ನಮಸ್ಕಾರ. ಮೈಸೂರಿನ ಈ ಒಂದು ಸ್ಥಳಕ್ಕೆ ವರ್ಷದಲ್ಲಿ ಒಂದು ಬಾರಿ ಹೋದರೆ ಸಾಕು. ವರ್ಷಕ್ಕೆ ಒಮ್ಮೆ ಒಂದು ಬಾರಿ ಹೋದರೆ ಸಾಕು. ಹೇಳ್ತಾ ಇದ್ದೀನಿ, ಜನ್ಮ ಜನ್ಮದಲ್ಲೂ ಸಾಲ ಆಗಲ್ಲ, ಸಾಲ ಮಾಡಲ್ಲ ನೀವು. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರೇ ತೀರುತ್ತೆ. ಮತ್ತು ಹಣಕಾಸಿನ ಸಮಸ್ಯೆ ಜನ್ಮದಲ್ಲೂ ಬರಲ್ಲ. ದುಡ್ಡಿನ ಸಮಸ್ಯೆ ಅನ್ನೋದು ನಿಮಗೆ ಜನ್ಮದಲ್ಲೇ ಬರಲ್ಲ. ಇದಂತೂ ಸತ್ಯ, 100% ಸತ್ಯ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಮೈಸೂರಿನ ಈ ಒಂದು ಸ್ಥಳಕ್ಕೆ ವರ್ಷದಲ್ಲಿ ಒಮ್ಮೆ ಒಂದು ಬಾರಿ ಹೋದರೆ ಸಾಕು. ಹೇಳ್ತಾ ಇದ್ದೀನಲ್ಲ, ನೀವು ಯಾರಿಗೂ ಸಾಲನೇ ಕೇಳಲ್ಲ, ಸಾಲನೇ ಮಾಡಲ್ಲ. ನೀವೇ ಇನ್ನೊಬ್ರಿಗೆ ಬೇಕಿದ್ರೆ ಸಾಲ ಕೊಡಂಗೆ ಆಗ್ತೀರ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರುತ್ತೆ. ಮತ್ತು ಎಸ್ಪೆಷಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಬರೋದಿಲ್ಲ. ಯಾಕೆಂದರೆ ಈ ಒಂದು ಮೈಸೂರಿನ ಈ ಒಂದು ಸ್ಥಳ ತುಂಬ ಪವರ್ಫುಲ್ ಸ್ಥಳ. ಯಾವುದದು ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಕೆಳಗಡೆ ಐಪ್ ಬಟನ್ ಇದೆ ನೋಡಿ, ಐಪ್ ಬಟನ್ ಕೆಳಗಡೆ, ನಿಮ್ಮ ಕೆಳಗಡೆ ವಿಡಿಯೋ ಕೆಳಗಡೆ ಐಪ್ ಬಟನ್, HYPE ಐಪ್ ಬಟನ್ ಪ್ರೆಸ್ ಮಾಡಿ. 2 ಸರಿ ಪ್ರೆಸ್ ಮಾಡಿ, ಇನ್ನೊಂದು ಸರಿ ಪ್ರೆಸ್ ಮಾಡಿ ಐಪ್ ಬಟನ್. ಈಗ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಒಂದು ನೋಡಿ, ನಾನು ಜ್ಯೋತಿಷಿಯಾಗಿ ನನ್ನ ಒಂದು ಚಾನಲ್ ಮುಖಾಂತರ ಎಸ್ಪೆಷಲಿ ಮನುಷ್ಯನಿಗೆ, ಇವತ್ತಿನ ದಿನ ಮನುಷ್ಯನಿಗೆ ಈ ದುಡ್ಡಿನ ಸಮಸ್ಯೆ ಅನ್ನೋದು ವಿಪರೀತ ಕಾಡ್ತಾ ಇದೆ. ಅಫ್ಕೋರ್ಸ್ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡ್ತಾ ಇದ್ದಾರೆ. ಅವರವರು ಕೆಪಾಸಿಟಿ ತಕ್ಕಂತೆ ಉದ್ಯೋಗ, ಅವರವ್ರ ಕೆಪಾಸಿಟಿಗೆ ತಕ್ಕಂತೆ ವ್ಯಾಪಾರ, ಅವರವ್ರ ಕೆಪಾಸಿಟಿ ತಕ್ಕಂತೆ ಕೃಷಿ ವ್ಯವಸಾಯಗಳು ಮಾಡ್ತಾ ಇದ್ದಾರೆ. ಆದರೂ ದುಡ್ಡಿನ ಸಮಸ್ಯೆ ಎಷ್ಟು ದುಡಿದ್ರೂ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ, ಕೈನಲ್ಲಿ ನಿಲ್ತಿಲ್ಲ. ಸಾಲುಗಳು ಈ ಒಂದು ರಿಲೇಟೆಡ್ಸ್ ಬಂದಾಗ ಇನ್ಯಾರ ಹತ್ರ ಹೋಗ್ತೀರಾ ಅಲ್ವಾ? ಒಂದು ಜ್ಯೋತಿಷಿಗಳ ಹತ್ರ ಜ್ಯೋತಿಷ್ಯ ಕೇಳಕ್ಕೆ ಹೋಗಬೇಕು. ಇಲ್ಲ, ಎರಡನೇದು, ಈ ಒಂದು ನಾನು ಏನು ಪವರ್ಫುಲ್ ಸ್ಥಳಗಳು ಹೇಳ್ತಿದ್ದೀನಲ್ಲ, ಆ ಒಂದು ಸ್ಥಳಗಳಿಗೆ ಹೋಗಿ ಖಂಡಿತವಾಗ್ಲೂ ಒಳ್ಳೆಯದಂತೂ 100ಗೆ 100% ಆಗೇ ಆಗುತ್ತೆ, ಆಗಲೇಬೇಕು ಖಂಡಿತವಾಗ್ಲೂ. ಈ ಒಂದು ಮೈಸೂರಿನ ಈ ಪವರ್ಫುಲ್ ಸ್ಥಳಕ್ಕೆ ವರ್ಷದಲ್ಲಿ ಒಮ್ಮೆ ಭೇಟಿ ನೀಡಿ, ನಿಮಗೆ ಗೊತ್ತಾಗುತ್ತೆ ಅದರ ಮಹತ್ವ ಏನು ಅನ್ನೋದು. ಯಾವುದು ಗೊತ್ತಾ? ನೋಡಿ, ಮೈಸೂರಿನಲ್ಲಿ ನೀವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಚಾಮುಂಡಿ ಬೆಟ್ಟದ ಕೆಳಗಡೆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಚಾಮುಂಡೇಶ್ವರಿ ತಂಗಿನ ದರ್ಶನ ಮಾಡಬೇಕು. ಮೊದಲು ಚಾಮುಂಡೇಶ್ವರಿನ ತಂಗಿನ ಬೆಟ್ಟದ ಕೆಳಗಡೆ ಇರೋ ಜ್ವಾಲಾಮುಖಿ ತ್ರಿಪುರ ಸುಂದರಿ ಕೆಳಗಡೆ ತಂಗಿನ ದರ್ಶನ ಮಾಡಿಕೊಂಡು, ನಂತರ ಮೈಸೂರಿನಲ್ಲಿ ಅಲ್ಲಿ ಬೆಟ್ಟದ ಮೇಲೆ ಚಾಮುಂಡೇಶ್ವರಿನೇ ದರ್ಶನ ಮಾಡಬೇಕು. ತದನಂತರ ಏನು ಮಾಡಬೇಕು? ನಂಜನಗೂಡು ನಂಜುಂಡೇಶ್ವರನ ದರ್ಶನ ಮಾಡ್ಕೊಂಬರ್ಬೇಕು. ಯಾವಾಗ ಹೋಗ್ತೀರಾ ಗೊತ್ತಾ? ವರ್ಷದಲ್ಲಿ ಆಷಾಢ ಮಾಸ ಬರುತ್ತೆ ನೋಡಿ, ವರ್ಷದಲ್ಲಿ ಆಷಾಢ ಶುಕ್ರವಾರ, ಮೊದಲನೇ ಆಷಾಢ ಶುಕ್ರವಾರ ಅಥವಾ ಕೊನೆಯ ಆಷಾಢ ಶುಕ್ರವಾರ, 4ನೇ ಆಷಾಢ ಶುಕ್ರವಾರ. ಆಷಾಢ ಮಾಸದಲ್ಲಿ ಮೊದಲನೇ ಆಷಾಢ ಶುಕ್ರವಾರ ಬಿಟ್ಟರೆ 4ನೇ ಆಷಾಢ ಮಾಸ ಶುಕ್ರವಾರದೊಂದು ಮೊದಲು ಚಾಮುಂಡೇಶ್ವರಿಯ ತಂಗಿ ಜ್ವಾಲಾಮುಖಿ ತ್ರಿಪುರ ಸುಂದರಿನ ದರ್ಶನ ಮಾಡಿಕೊಂಡು, ನಂತರ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡೇಶ್ವರಿನ ದರ್ಶನ ಮಾಡಬೇಕು. ಅಲ್ಲಿ ಓಂ ರೀಂ ಧೂಂ ದುರ್ಗಾಯ ನಮಃ, ಓಂ ರೀಂ ಧೂಂ ದುರ್ಗಾಯ ನಮಃ, ಓಂ ರೀಂ ಧೂಂ ದುರ್ಗಾಯ ನಮಃ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ.
ತದನಂತರ ನಂಜನಗೂಡು ನಂಜುಂಡೇಶ್ವರನಿಗೆ ನೀವು ದರ್ಶನ ಮಾಡಿ ಅಲ್ಲಿ ನೀವು ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ, ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ, ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ನೀವು ಡಿಮ್ಯಾಂಡ್ ಮಾಡಿ ಕೇಳ್ಕೊಬೇಕು. ಅಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿಗೆ ಮಡ್ಲಕ್ಕಿನ ಸಮರ್ಪಣೆ ಮಾಡಿ, ಚಾಮುಂಡೇಶ್ವರಿಗೆ ಮೇಲ್ಗಡೆ ಚಾಮುಂಡಿ ದೇವಿಗೆ ಅಲ್ಲೂ ಮಡ್ಲಕ್ಕಿ ಸಮರ್ಪಣೆ ಮಾಡಿ, ನಂತರ ನಂಜನಗೂಡು ನಂಜುಂಡೇಶ್ವರನಿಗೆ ಬಿಲ್ವಪತ್ರೆ ಮತ್ತು ವಿಭೂತಿ ತಗೊಂಡೋಗಿ ಸಮರ್ಪಣೆ ಮಾಡಿಬಿಟ್ಟು ಈ ಮಂತ್ರದ ಮುಖಾಂತರ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಹೇಳ್ತಾ ಇದ್ದೀನಿ, ಜನ್ಮ ಜನ್ಮದಲ್ಲೂ ಸಾಲನೇ ಆಗಲ್ಲ, ಸಾಲನೇ ಮಾಡಲ್ಲ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರುತ್ತೆ. ಹಣದ ಸಮಸ್ಯೆ ಜನ್ಮದಲ್ಲೂ ದುಡ್ಡಿನ ಸಮಸ್ಯೆ ಬರೋದೇ ಇಲ್ಲ, ಇದಂತೂ ಸತ್ಯ ಹೇಳ್ತಾ ಇದ್ದೀನಿ. ಆಷಾಢ ಮಾಸದ ಮೊದಲನೇ ಶುಕ್ರವಾರ ಅಥವಾ ಆಷಾಢ ಮಾಸದ 4ನೇ ಶುಕ್ರವಾರ ಈ ಒಂದು ಮೈಸೂರಿನ ಈ ಒಂದು ಸ್ಥಳಕ್ಕೆ ಹೋಗಿ ದರ್ಶನ ಮಾಡಿ ಈ ಮಂತ್ರದ ಮುಖಾಂತರ ದೇವಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ. ಅಂದುಕೊಂಡಿದ್ದೆಲ್ಲ ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ. ನಮಸ್ಕಾರ.